ಸರ್ಕಾರ ವರ್ಸಸ್ ಈಗ ಸಿನಿಮಾ ಇಂಡಸ್ಟ್ರಿ ಅನ್ನೋ ರೀತಿಯಲ್ಲಿ ಬಂದು ತಲುಪಿದೆ. ತೆಲಂಗಾಣದಲ್ಲೂ ಇದೇ ರೀತಿಯಾದಂಥ ಫೈಟ್ ಬಂದು ತಲುಪಿತ್ತು. ಅಲ್ಲಿರುವಂತಹ ಫೈಟ್ ಬೇರೆ ರೀತಿಯಲ್ಲಿ ತಿರುವನ್ನು ಪಡ್ಕೊಂಡಿತ್ತು. ಬಟ್ ಇಲ್ಲಿರುವಂಥ ಫೈಟ್ ಇನ್ನೊಂದು ರೀತಿಯಾಗಿ ತಿರುವನ್ನು ಪಡ್ಕೊಳ್ತಾ ಇದೆ. ಅದೇನು? ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ಹೇಳಿಕೆ ಪರ ಮತ್ತು ವಿರೋಧ ಎರಡೂ ರೀತಿಯಲ್ಲೂ ಬರ್ತಾ ಇದೆ. ನಟ್ಟು ಬೋಲ್ಟು ಟೈಟ್ ಮಾಡ್ತಾರಂತೆ. ಹೆಂಗೆ ಏನು ಅಂತ ಅರ್ಥ ಆಗಲಿಲ್ಲ. ಯಾರು ಈಗಿನ ಜಮಾನದಲ್ಲಿ ನಟ್ಟು ಬೋಲ್ಟು ಹಾಕ್ಕೊಂಡು ಓಡಾಡುವಂಥವ್ರು ಯಾರಿದ್ದಾರೆ? ಪವರ್ ಇದೆ ಅಂತಂದಾಗ ಅದನ್ನು ಈ ರೀತಿಯಾಗಿ ನೀವು ಹೇಳಿಕೊಳ್ಳುವ ಮೂಲಕವಾಗಿ ಹೋಗೋದಾದರೆ ಜನ ನೋಡುವಂಥ ರೀತಿ ಹೇಗಿರುತ್ತೆ? ನಾಳೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥವರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಾಗ ಓಹೋ ಇವ್ರು ಹೀಗಾ ಅನ್ನೋ ರೀತಿಯಾದಂಥ ಭಾವನೆಗಳು ಬರುತ್ತೆ. DCM DK ಶಿವಕುಮಾರ್ ವರ್ಸಸ್ ಈಗ ಸ್ಟಾರ್ ಫೈಟ್ ಆಗ್ತಾ ಇದೆ. ಸಿನಿಮಾ ರಂಗದವರು ಹಂಗಂತ ಹೇಳಿದ ಮಾತ್ರಕ್ಕೆ ಅವರೇನೋ ಪ್ರಶ್ನಾತೀತರೂ ಅಲ್ಲ, ಆಮೇಲೆ ಅವರೇನು ಎಲ್ಲವೂ ಕೂಡ ಸರಿಯಾಗಿದ್ದಾರೆ ಅಂತಲೂ ಅಲ್ಲ. ಬಟ್ ಹೇಳುವಂಥ ರೀತಿಗೆ ಸ್ವಲ್ಪ ವ್ಯತ್ಯಾಸಗಳು ಇರಬೇಕಾಗಿತ್ತು ಅಂತ. ನಾವು ಪರ್ಮಿಷನ್ ಕೊಟ್ಟರೆ ಶೂಟಿಂಗ್ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಎಲ್ಲಿಯವರೆಗೂ? ಪವರಲ್ಲಿ ಇರೋವರೆಗೂ. ತದನಂತರ ಮುಂದೇನು? ಸರ್ಕಾರದ ಆಜ್ಞೆಯನ್ನು ಪಾಲಿಸದಿದ್ದರೆ ಸಂಕಷ್ಟನ ಆಗಿದ್ದಾಗ ಸಿನಿಮಾ ಇಂಡಸ್ಟ್ರಿಗೆ, ಚಿತ್ರರಂಗದವರಿಗೆ. ಈಗ ಚಿತ್ರರಂಗ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದೆ? ಉಪಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದೆ? DK ಶಿವಕುಮಾರ್ ಹೇಳಿಕೆಗೆ ಈಗ ಪರಾನೂ ಇದೆ, ವಿರೋಧನೂ ಇದೆ. ಇದು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಈ ರೀತಿಯಾದಂಥ ಹೇಳಿಕೆ. BJPಗರು ಇದನ್ನು ಸರ್ವಾಧಿಕಾರಿ ಧೋರಣೆನ ಅಂತ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ರಮ್ಯಾ ಮತ್ತು ಜಯಮಾಲಾ ಅವರು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಸಿನಿಮಾ ಇಂಡಸ್ಟ್ರಿಯವರು ಅಂತಂದ ತಕ್ಷಣ ಅವ್ರು ಯಾರೂ ಪಕ್ಷಾತೀತರಾಗಿಲ್ಲ, ಪಕ್ಷಗಳಲ್ಲೇ ಗುರುತಿಸ್ಕೊಂಡಿದ್ದಾರೆ. ಕೆಲವರು ಪಕ್ಷಗಳಲ್ಲೇ ಗುರುತಿಸ್ಕೊಳ್ಳದೇ ಇದ್ದರೂ ಲೀಡರ್ಸ್ಗಳ ಜೊತೆ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ತುಂಬ ಜನ ಪಕ್ಷದಲ್ಲಿ ಗುರುತಿಸಿಕೊಂಡಿರೋರು ಅಲ್ಲಿ ನಾಯಕರ ಹೇಳಿಕೆಯನ್ನು ಕೊಟ್ಟಾಗ ವಿರೋಧ ಮಾಡೋಕ್ಕಾಗತ್ತಾ? ಈಗ ರಮ್ಯಾ ಅವರು ವಿರೋಧ ಮಾಡೋಕ್ಕಾಗತ್ತಾ? ಜಯಮಾಲಾ ಅವರು ವಿರೋಧ ಮಾಡೋಕ್ಕಾಗತ್ತಾ? ವಿರೋಧ ಮಾಡಿದರೆ ಅವರು ಉಳ್ಕೊಳ್ಳೋಕ್ಕಾಗತ್ತಾ ರಾಜಕೀಯದಲ್ಲಿ? ಸಿನಿಮಾದವರು ಬಾಯಿ ಮುಚ್ಕೊಂಡಿರ್ಬೇಕಂತೆ. ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ, ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳೇನೋ ಹೇಳಿದ್ರು. ತದನಂತರ ಅವರ ಫಾಲೋವರ್ ಆಗಿರುವಂಥ ಶಾಸಕ ಗಣಿಗ ರವಿ ಶುರು ಮಾಡಿಬಿಟ್ರು. ಅವರು ವಾರ್ನಿಂಗನ್ನು ಕೊಟ್ಬಿಟ್ರು, ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿ. ಎಲ್ಲಿಯವರೆಗೂ ಮಾನ್ಯ ಶಾಸಕರೇ? ನಾಳೆ ಅದೇ ಜಿಲ್ಲೆಯಲ್ಲಿರುವಂಥವ್ರು ಇದೇ ಸ್ಟಾರ್ಸ್ಗಳನ್ನು ಕರೆಸ್ಬಿಟ್ಟು ಕ್ಯಾಂಪೇನನ್ನು ಕೂಡ ಮಾಡ್ತೀರಾ. ಅವಾಗ ಮುಖ ತೋರ್ಸೋಕ್ಕಾಗತ್ತಾ ನಿಮಗೆ? ಕರಿಯಲ್ವಾ? ಈ ರಿಪೋರ್ಟ್ ನೋಡಿ. DCM DK ಶಿವಕುಮಾರ್ ವರ್ಸಸ್ ಸಿನಿ ಸ್ಟಾರ್ಸ್. ಸರ್ಕಾರದ ಆಜ್ಞೆ ಪಾಲಿಸದಿದ್ರೆ ಸ್ಟಾರ್ಗಳಿಗೆ ಸಂಕಷ್ಟನ? DK ನಟ್ಟು ಬೋಲ್ಟು ಟೈಟ್ ವಿವಾದ, ಪರ ವಿರೋಧ. ಸಿನಿಮಾ ರಂಗದವರ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ DCM DK ಶಿವಕುಮಾರ್ ಆಡಿದ ಮಾತಿನ ಬೆಂಕಿ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. DKಶಿ ಮೇಲೆ ವಿರೋಧ ಪಕ್ಷದವರು ಮುಗಿಬಿದ್ದಿದ್ರೆ ಸಿನಿಮಾ ರಂಗದವರಿಂದ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಟಾರ್ ನಟರು ಮೌನಕ್ಕೆ ಜಾರಿದ್ದಾರೆ. ಆದರೆ ತಮ್ಮ ಹೇಳಿಕೆಯನ್ನ DCM DK ಶಿವಕುಮಾರ್ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಯಲ್ಲಿ ಇರ್ಲಿ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ. ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರೂ ಬರಲಿಲ್ಲ. ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ಇದೇ BJPಯವ್ರ ಮೇಲೆ ಕೇಸ್ ಹಾಕಿದ್ರು, ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಸಾಧು ನಮ್ಮ ಮೇಲೆಲ್ಲ ಕೇಸ್ ಹಾಕೊಳ್ಳಿ, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ. ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರು ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ಹೌದು, ತೆಲಂಗಾಣದಂತೆ ಕರ್ನಾಟಕದಲ್ಲೂ ಸರ್ಕಾರ ವರ್ಸಸ್ ಸ್ಟಾರ್ ಫೈಟ್ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಅಷ್ಟಕ್ಕೂ DK ಶಿವಕುಮಾರ್ ಈ ರೀತಿ ಮಾತನಾಡೋದಕ್ಕೆ ಕಾರಣ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನಾ ಸಮಾರಂಭಕ್ಕೆ ನಟರು, ನಿರ್ದೇಶಕರು, ತಂತ್ರಜ್ಞರು ಬಾರದೇ ಇರೋದು, ಜೊತೆಗೆ ನೆಲ ಜಲ ಸಮಸ್ಯೆಗಳ ಕುರಿತು ನಡೆದ ಹೋರಾಟಗಳಲ್ಲಿ ಕಲಾವಿದರು ಭಾಗಿಯಾಗದೇ ಇರೋದು DKಶಿಗೆ ಕಡು ಕೋಪ ತರಿಸಿತ್ತು. ಹಾಗಾದ್ರೆ DCM DK ಶಿವಕುಮಾರ್ ನೇರ ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇಳೆ ಯಾವ ನಟರು ಎಲ್ಲಿ ಬ್ಯುಸಿ ಇದ್ರು ಅನ್ನೋದನ್ನ ನೋಡೋದಾದ್ರೆ, ಯಾವ ಸ್ಟಾರ್ಸ್ ಎಲ್ಲಿದ್ರು? ಸುದೀಪ್ CCL, ಗಣೇಶ್ CCL, ಡಾರ್ಲಿಂಗ್ ಕೃಷ್ಣ CCL, ದರ್ಶನ್ ಮೈಸೂರು ಫಾರ್ಮ್ ಹೌಸ್,
ರಿಷಬ್ ಶೆಟ್ಟಿ ಕಾಂತಾರ ಶೂಟಿಂಗ್ನಲ್ಲಿ, ಯಶ್ ರಾಮಾಯಣ ಶೂಟಿಂಗ್ನಲ್ಲಿ ಮುಂಬೈನಲ್ಲಿ, ರಮೇಶ್ ಅರವಿಂದ್ ಕಾಲೇಜು ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ, ಧ್ರುವ ಸರ್ಜಾ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ, ಡಾಲಿ ಧನಂಜಯ್ ವಿದೇಶದಲ್ಲಿ, ಸತೀಶ್ ನಿನಾಜಂ ಅಯೋಗ್ಯ 2 ಚಿತ್ರೀಕರಣದಲ್ಲಿ, ರಕ್ಷಿತ್ ಶೆಟ್ಟಿ ಬೆಂಗಳೂರಿನಲ್ಲಿ ಇರಲಿಲ್ಲ, ಉಡುಪಿಯಲ್ಲಿದ್ರು, ರಚಿತಾರಾಮ್ ಬೆಂಗಳೂರಿನಲ್ಲಿ, ರುಕ್ಮಿಣಿ ವಸಂತ ಹೈದರಾಬಾದ್ ಶೂಟಿಂಗ್ನಲ್ಲಿ, ಶ್ರುತಿ ಹರಿಹರನ್ ಬೆಂಗಳೂರಿನಲ್ಲಿ, ಜಗ್ಗೇಶ್ ತಡವಾಗಿ ತಲುಪಿದ ಆಮಂತ್ರಣ ಪತ್ರಿಕೆ, ದುನಿಯಾ ವಿಜಯ್ ಸಿಟಿ ಲೈಟ್ಸ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ರು. ಇನ್ನೂ ಕೆಲವರಿಗೆ ಆಹ್ವಾನವೇ ಹೋಗಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಡಿಕೆ ಶಿವಕುಮಾರ್ ಆಡಿದ ಮಾತಿಗೆ ಕೆಲವರು ಪರ, ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಟಿ ರಮ್ಯಾ, ಜಯಮಾಲಾ, ಕಿಶೋರ್ ಸೇರಿದಂತೆ ಕೆಲವರು ಡಿಕೆಶಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾಗಾಭರಣ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಮಾತನಾಡಬೇಕಾದವರು ಮೌನವಾಗಿರೋದು ಅಚ್ಚರಿಗೆ ಕಾರಣವಾಗಿದೆ. ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ ಸರಿನೇ. ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿತ್ತು ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಕರ್ನಾಟಕದಲ್ಲಿ ಆಗಬೇಕು, ಇಲ್ಲಿ ಅದನ್ನೆಲೆ ಉರಿಸಿ ಅಕಾಡೆಮಿ ಆಗಬೇಕು ಅಂತ ಕೇಳಿರೋದೇ ಚಿತ್ರರಂಗ. ಚಿತ್ರರಂಗದಲ್ಲಿ ಇರುವಂಥವ್ರನ್ನೇ ಅಲ್ಲಿ ಚೇರ್ಮನ್ ಮಾಡ್ತಾರೆ. ಒಟ್ಟಿಗೆ ಸೇರಿಸಿ ಕರೆಯುವಂತಹ ಮತ್ತು ಅವರೆಲ್ಲನೂ ಪ್ರೀತಿಪೂರ್ವಕವಾಗಿ ಕರಿಬೇಕು. ನಮ್ಮೆಲ್ಲ ಕಲಾವಿದರಾಗಲಿ, ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ಕರೆದ್ರೆ ಯಾರು ಬರಲ್ಲ ಹೇಳಿ? ನೀವು ಕರೀದೇನೆ ನೀವು ಬರಲಿಲ್ಲ ಅಂತ ಹೇಳೋದಕ್ಕಿಂತ ಬನ್ನಿಪ್ಪ ಎಲ್ಲರೂ ಒಟ್ಟಿಗೆ ಸೇರೋಣ, ಸಂಭ್ರಮಿಸೋಣ ಅಂದಾಗ ಅದರ ಮಾತೇ ಬೇರೆ, ಆ ಗತ್ತೇ ಬೇರೆ. ಯಾರೇ ಆಗಲಿ ಕೆಲಸ ಇದ್ದಾಗ ಮಾತ್ರ ಬಂದರೆ ಅದು ಸಮಯೋಚಿತ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಕರೆದಿದ್ದೀವಿ ನೀವು ಬರಲಿಲ್ಲ ಅಂದಾಗ ಹೇಳಬೇಕು. ನಮಗೆ ಕರೆದೇ ಇಲ್ಲ, ಬರೀ ಇನ್ವಿಟೇಷನ್ನ ಪೋಸ್ಟಲ್ಲಿ ಬಂದು ಕಳಿಸಿದ್ದೀರಿ ಅಥವಾ ಒಬ್ಬರ ಕೈಲಿ ಕಳಿಸಿದ್ದೀರಿ, ಅವ್ರು ಬಂದು ಕೊಟ್ಟು ಹೋದ್ರಷ್ಟೇ. ಯಾರು ಕರೆದ್ರು? ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ನಟ್ಟು ಬೋಲ್ಟು ಟೈಟ್ ವಿವಾದ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರಾಜಣ್ಣ ನಟ್ಟು ಬೋಲ್ಟು ಸರಿ ಮಾಡಿ ಅಂದಿದ್ದಾರೆ. ಈ ವೇಳೆಯಲ್ಲಿ ನಟ ಅಂಬರೀಷ್ ಇದ್ದಿದ್ರೆ ನಟ್ಟು ಬೋಲ್ಟ್ ಬಗ್ಗೆ ಸರಿಯಾಗಿ ಉತ್ತರಿಸ್ತಾ ಇದ್ರು ಅಂತ ಅಂಬರೀಷ್ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಟ್ಟು ಬೋಲ್ಟು ಲೂಸ್ ಆಗಿದೆ ಅಂತ ವಿಜಯೇಂದ್ರ ಗರಂ ಆಗಿದ್ದಾರೆ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಲಿರ್ಲಿ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಡಿ ಕೆ ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ, ಅವ್ರಿಗೆ ಟೈಟ್ ಮಾಡಕ್ಕೆ ನಿಮ್ ಕೈಲಿ ಆತ ಇಲ್ಲ. ಇನ್ನ ಸುದೀಪ್ಗೆ, KGF ನ ಯಶ್ಗೆ, ದರ್ಶನ್ಗೆ ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು? ಈ ಟೈಮಲ್ಲಿ ಏನಾನ ಅಂಬರೀಷ್ ಅವ್ರು ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು, ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ತಾ ಇದ್ರು. ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ. ನನಗನ್ನಿಸ್ತದೆ ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆಯ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಚಿತ್ರರಂಗದ ಸದಸ್ಯರು ಬಂದಿಲ್ಲ ಅನ್ನುವ ಕಾರಣಕ್ಕೆ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯ ಸ್ಥಾನದಲ್ಲಿ ಇದ್ಕೊಂಡು ಇಂಥ ಒಂದು ಬೇಜವಾಬ್ದಾರಿಯ ಬೆದರಿಕೆಗಳ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನು ಯಾವ ರೀತಿ ಆಳ್ವಿಕೆ ನಡೆಸ್ತಾ ಇದ್ದಾರೆ? ಈ ರಾಜ್ಯ ಗುಂಡಾ ರಾಜ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವೇದಿಕೆ ಮೇಲೆ ನಿಂತುಕೊಂಡು ಬಹಿರಂಗವಾಗಿ ಬೋಲ್ಟ್ ನಟ್ಟುಗಳನ್ನ ಟೈಟ್ ಮಾಡ್ತೀವಿ ಅಂತಂದ್ರೆ ಇವರು ಯಾವ ಹಿನ್ನೆಲೆಯಿಂದ ಬಂದಿದ್ರು ಅದೇ ಹಿನ್ನೆಲೆಯಿಂದ ರಾಜಕಾರಣವನ್ನು ಮಾಡ್ತೇನೆ, ಅಧಿಕಾರವನ್ನು ಮಾಡ್ತೇನೆ ಅನ್ನೋದನ್ನ ಸಮಾಜ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರ ಮಾತು ಉಪಮುಖ್ಯಮಂತ್ರಿ ಸ್ಥಾನದ ಗೌರವಕ್ಕೆ ತಕ್ಕದಾಗಿ ಇತ್ತ? ಅವರ ಮಾತು ಕರ್ನಾಟಕದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿತ್ತ? ಅವ್ರ ಮಾತು ಕರ್ನಾಟಕದ ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ. ಕಲಾವಿದರು ಯಾರುವೆ ಕಾಂಗ್ರೆಸ್ ಪಾರ್ಟಿಯ ಜೀತದಾಳಗಳಲ್ಲ. ಅವರಿಗೂ ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ. ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಅನ್ನೋದು ಅದು ಯಾವ ರೀತಿಯ ನಡೆ? ಸಿನಿಮಾದವರು ಬಾಯಿ ಮುಚ್ಚಿಕೊಂಡಿರಬೇಕು. ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ರವಿಗಾಣಿಗ ಗರಂ. ಇನ್ನು ಚಲನಚಿತ್ರ ಮಂಡಳಿಯವರು ಬಾಯಿ ಮುಚ್ಚಿಕೊಂಡಿರಬೇಕು, ಇದು ಲಾಸ್ಟ್ ವಾರ್ನಿಂಗ್ ಅಂತ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ಸಬ್ಸಿಡಿಗಳನ್ನ ನಿಲ್ಲಿಸುವ ಬಗ್ಗೆ ಯೋಚಿಸಬೇಕು. ಈ ಬಗ್ಗೆ ಸಿಎಂ ಡಿಸಿಎಂಗೆ ಪತ್ರ ಬರೆಯೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಚಿತ್ರದಿಂದ ಬೆಳೆದವರು. ಅವರನ್ನ ಕಳೆದ ವರ್ಷ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಮಾಡಿದ್ವಿ. ನಾನು ಹೈದರಾಬಾದ್ನಲ್ಲಿ ಇರೋದು, ನನಗೆ ಟೈಮ್ ಇಲ್ಲ ಅಂತಾರೆ. ಇವರಿಗೆ ಬುದ್ಧಿ ಕಲಿಸ್ಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ.
ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನು ಮಾಡ್ತಾಯಿದ್ರು, CCL ಮ್ಯಾಚ್ ಆಡ್ಸೋಕೆ ಬಿಟ್ಟಿದ್ರಲ್ಲ ಮೊನ್ನೆ, ಏನು ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ಮ CCLಗಳನ್ನ, ಬನ್ನಿರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಅಂತ ಹೇಳೋ ತಾಕತ್ತು ದಮ್ಮಿಲ್ವಾ? ಮಾತಾಡ್ತಾರಲ್ಲ ನಮ್ಮ ಬಗ್ಗೆ, ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ. ಲಾಸ್ಟ್ ವಾರ್ನಿಂಗ್ DK ಶಿವಕುಮಾರ್ ಅವರೆಲ್ಲ ಕೊಟ್ಟಿರೋದು, ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನಿಗೆ ಲಾಸ್ಟ್ ವಾರ್ನಿಂಗ್. ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯದ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗ ಡಿಕೆ ಶಿವಕುಮಾರ್ ಭಾವಚಿತ್ರ ಹಾಗೂ ನಟ್ಟು ಬೋಲ್ಟು ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಶಾಸಕರು ಹಾಗೂ ನಾಯಕರಿಗೆ ಲೂಸ್ ಆಗಿದೆ, ಅವರನ್ನ ಸರಿಪಡಿಸಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆಶಿಗೆ ನಟ್ಟು ಬೋಲ್ಟು, ಸ್ಪ್ಯಾನರ್, ರಿಜಿಸ್ಟರ್ ಪೋಸ್ಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ವಿವಾದ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಮಾತನಾಡಬೇಕಾದ ದೊಡ್ಡ ಸ್ಟಾರ್ಸ್ ಮೌನಕ್ಕೆ ಶರಣಾಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.